ಹೋಮ್ ಮಿನಿಸ್ಟರ್ ವೈಫಲ್ಯ ಅಂತ ಹೇಳಲ್ಲ. ಯಾವುದೋ ಒಂದು ವ್ಯಕ್ತಿ ಮಾಡೋ ತಪ್ಪಿಗೆ ಇಡೀ ಸರ್ಕಾರ ಹೊಣೆ ಆಗೋಕ್ಕಾಗಲ್ಲ, ಇಡೀ ಮಿನಿಸ್ಟರ್ ಹೊಣೆ ಆಗೋಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಈ ಥರ ಪ್ರಚೋದನೆ ಮಾಡೋರು ಯಾರೇ ಆಗಿದ್ರು ಸರಿ, ಅದನ್ನು ತಡಿಲೇಬೇಕು. ಅವ್ರು ಹೇಳಿದರು ನಿಮ್ಮ ಸರ್ಕಾರದ ಕಾನೂನು ವೈಫಲ್ಯವನ್ನು ಎತ್ತಿ ತೋರಿಸಿದ್ರು. ಅಂದರೆ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಇಲ್ಲ ಅಂತ ಅರ್ಥ. ಏನ್ರಿ 1,500 ಜನ ಅವ್ರನ್ನ ನನಗೆ ಕೊಡಿ, ನುಗ್ಗಿ ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡಿತಾರೆ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಭಯ ಇಲ್ಲ ಅಂತ ಹೇಳಿದ್ರೆ, ನೀವು ಅವ್ರನ್ನ ಎಷ್ಟು ಖುಷಿ ಪಡಿಸಿದ್ದೀರ ಅಂತ ಒಂದು ಎಕ್ಸಾಂಪಲ್ ಅಲ್ವಾ ಸರ್? ಇದು ನೋಡಿ, ಈ ಘಟನೆನ ಫಸ್ಟು ನೀವು ಕೆಳಗಡೆಯಿಂದನೇ ನೋಡಬೇಕು. ಇಲ್ಲಿ ಫಸ್ಟು ಎಲ್ಲಿಂದ ಶುರುವಾಗಿರೋದು? ತಪ್ಪಾದ ಪ್ರಚೋದನೆ ಮಾಡಿರೋದು. ಯಾರು ಇದನ್ನು ಸೃಷ್ಟಿ ಮಾಡಿದಾರೋ ಫಸ್ಟು ಅವನನ್ನು ಕೂಡಲೇ ಬಂಧಿಸ್ಬೇಕು. ಯಾಕಂದರೆ ಡಿ ಜೆಯಲ್ಲಿ ಕೆ ಜಿಯಲ್ಲಿ ಕೇಸಲ್ಲೇ ಇವ್ರಿಗೆಲ್ಲ ನೋಡಿದ್ದಾರೆ. ಅವಾಗ ನಮ್ದೇನು ಕಾಂಗ್ರೆಸ್ ಸರ್ಕಾರ ಇಲ್ಲ, BJPನೇ ಇತ್ತು. ಅರ್ಥ ಆಯ್ತಾ? ಅವಾಗಲೇ ಇವ್ರುಗಳು ನೋಡಿದ್ದಾರೆ. ತಕ್ಷಣ ಹೆಂಗೆ ರಿಯಾಕ್ಟ್ ಮಾಡಬೇಕು, ಫಸ್ಟ್ ಹೆಂಗೆ ಅದನ್ನು ಕಂಟ್ರೋಲಿಗೆ ತರಬೇಕು ಅನ್ನೋದನ್ನ ನೋಡಬೇಕಾಗಿತ್ತು. ಅದನ್ನು ಮಾಡಿರೋದೇ, ಡಿಲೇ ಮಾಡಿರೋದೇ ಒಂದು ದೊಡ್ಡ ಮಿಸ್ಟೇಕು. ಯಾವುದೇ ಒಂದು ಕೋಮು ಗಲಭೆ ಸೃಷ್ಟಿ ಆಗುತ್ತಲ್ಲ, ಅಲ್ಲಿ ಏನು ಮಾಡಬೇಕಂದ್ರೆ ಪ್ರಪ್ರಥಮವಾಗಿ ಬೇಸಿಕಲ್ಲೇ ಅದನ್ನು ತಡಿಬೇಕು. ಎಲ್ಲಿ ನೀವು ಅದನ್ನು ಬಿಡ್ತೀರಾ ಸ್ಲೋ ಆಗಿ, ಅಲ್ಲಿ ಖಂಡಿತವಾಗ್ಲೂ ಅದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಇನ್ನೂ ಜಾಸ್ತಿ ಜನ ಸಮಯ ತಗೊಳ್ತಾರೆ, ಇನ್ನೂ ಜಾಸ್ತಿ ಜನ ಗ್ಯಾದರ್ ಆಗ್ತಾರೆ, ಪ್ರತಿಯೊಂದು ಶುರುವಾಗುತ್ತೆ. ಇಲ್ಲಿ ಆ ಪ್ರಚೋದನೆಕಾರಿ ಹೇಳಿಕೆ ಕೊಟ್ಟವನ್ನ ಮೊದಲೇ ಬಂಧಿಸಿದ್ರೆ ಇಷ್ಟೊಂದು ಮಟ್ಟಕ್ಕೆ ಇದು ನಡೀತಾ